ಆಮೇಲೆ SIT ಅವರು ಸರ್ಕಾರಕ್ಕೆ ಸ್ಕ್ಯಾನರ್ ಬಳಸ್ತೀವಿ ಅಂತ ಕೇಳಿದ್ರೆ SIT ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತಾ ಇದೆಯಂತೆ. ಅದು DK ಶಿವಕುಮಾರ್ ಬೇಡ ಅಂತ. ಯಾಕ್ರಿ DK ಶಿವಕುಮಾರ್ ಸ್ಕ್ಯಾನರ್ ಬಳಕೆ ಯಾಕ್ರಿ ಮಾಡಬಾರ್ದು? ಏನ್ರೆ ಕೊಲೆಗಾರರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂತ DK ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ಸ್ಕ್ಯಾನರ್ನ ಬಳಸಲಿಕ್ಕೆ 3 ಆಪ್ಷನ್ಸ್ ಇದೆ. ಒಂದು, ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಅಥಾರಿಟಿ ಆಫ್ ಇಂಡಿಯಾನ ಬಳಸ್ಬೋದು. ಅವ್ರ ಬಳಿ ಸ್ಕ್ಯಾನರ್ಸ್ ಇದೆ. ಅವರೇ ಬಂದು ಈ ಎಕ್ಸ್ಕವೇಷನ್ಗೆ ಸ್ಕ್ಯಾನ್ ಮಾಡಿ. ಏನಾಗುತ್ತೆ ಈಗ ಭೀಮಾ ಹೇಳ್ತಾ ಇರೋದು 100 ಹೆಣಗಳನ್ನ ಊತಾಕಿದೆ ಅಂತ ಭೀಮಾ ಹೇಳಿದ್ರೆ, ಸ್ಕ್ಯಾನರ್ ತಗೊಂಬಂದ್ರೆ ಅಲ್ಲಿ ಅಕಸ್ಮಾತ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೊಂದು 3000 ಬಾಡಿ ಸಿಕ್ಕಾಕಂತವೆ. ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಭೀಮನ್ ಮೇಲೆ ಡಿಪೆಂಡ್ ಆದ್ರೆ ಭೀಮನ್ ಗೆಲ್ ಗೊತ್ತಿದೆ ಹೇಳ್ತಾನೆ. ಭೀಮಾ ಬಿಟ್ಟು ಬೇರೆ ಬೇರೆ ಜನನೂ ಅಷ್ಟೇ ಹೊಡೆದಾಕಿ ಮುಚ್ಚಾಕಿದ್ದಾರೆ. 3 ಇಲಾಖೆನ ನಾವು ಕರ್ಸ್ಕೊಬೇಕಾಗತ್ತೆ. ಒಂದು, ಬೆಳ್ತಂಗಡಿ ಪೊಲೀಸರು ಈ ಹೆಣಗಳನ್ನ ಯಾರು ಊತಿದ್ರು, ಯಾಕೆ ಸುಮ್ಮನೆ ಇದ್ರು ಬೆಳ್ತಂಗಡಿ ಪೊಲೀಸರಿಗೆ ಸಮನ್ಸ್ ಇಶ್ಯೂ ಮಾಡ್ಬೇಕಾಗತ್ತೆ. ಅವ್ರನ್ನ ಕರೆಸ್ಬೇಕು SIT ಅವರು. ಎರಡನೇದಾಗಿ ಫಾರೆಸ್ಟ್ ಅಫಿಷಿಯಲ್ಸ್ ಈ ಕಾಡಲ್ಲಿ ಹೆಣಗಳನ್ನ ಊತಿದ್ರೆ ಫಾರೆಸ್ಟ್ ಅವರು ಹೆಂಗೆ ಸುಮ್ಮನೆ ಇದ್ರು. ಓಕೆ. ಮೂರನೇದಾಗಿ ಪಂಚಾಯಿತಿಯವರು. ಯಾಕೋ ನೆಟ್ ಹೋಗಿ ಬರ್ತಾ ಇದೆ. ಮೂರು ಇಲಾಖೆಯವರನ್ನ ಈಗ ನಾವು SIT ಅವರು ಕರ್ಸ್ಕೊಳ್ಬೇಕು. ಒಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದು ಫಾರೆಸ್ಟ್ ಅಲ್ಲಿ ಹೆಣ ಉಣಂಗಿಲ್ಲ. ಊತಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜವಾಬ್ದಾರಿ ಬರ್ಬೇಕಾಗತ್ತೆ. ಎರಡನೇದಾಗಿ ಬೆಳ್ತಂಗಡಿ ಪೊಲೀಸರು ಅಷ್ಟೇನೆ. ಅವ್ರಿಗೆ ಗೊತ್ತಿಲ್ದ್ರೆ ಅಲ್ಲಿ ಊತಿದ್ರೆ ಬೆಳ್ತಂಗಡಿ ಪೊಲೀಸರು ಕಾರಣಕರ್ತರಾಗ್ತಾರೆ. ಕಾರಣ ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸರು 16 ವರ್ಷದ ಸೂಸೈಡ್ ರೆಕಾರ್ಡ್ಸ್ ನ ಸುಟ್ಟಾಕವ್ರೆ. ಅದು ಈ ಇನ್ಸಿಡೆಂಟ್ ಆಗದ್ಮೇಲೆ. ಸೊ ಮೂರನೇದಾಗಿ ಪಂಚಾಯತಿ, ಧರ್ಮಸ್ಥಳ ಸುತ್ತಮುತ್ತ ಇರುವಂತ ಪಂಚಾಯತಿಯವರು ಏನೋ ಇದಕ್ಕೆ ಬರ್ತಾರೆ. ಏನಕ್ಕೆ DK ಶಿವಕುಮಾರ್ ಅವ್ರಿಗೆ ಸ್ಕ್ಯಾನರ್ ಬಳಸಬೇಡ ಅಂತ ಅಧಿಕಾರಿಗಳಿಗೆ ತಡೆ ಹಾಕಕ್ಕೆ ಏನು ಇಂಟ್ರೆಸ್ಟ್ DK ಶಿವಕುಮಾರ್ ಅವ್ರಿಗೆ? ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಸ್ಕ್ಯಾನರ್ ತಗೊಂಬಂದ್ಬಿಟ್ರೆ 90% ಕೆಲಸ, 100% ಕೆಲಸ ಆಗೋಗ್ಬಿಡುತ್ತೆ. ಫಾರ್ ಕೈಂಡ್ ಇನ್ಫಾರ್ಮೇಶನ್, SIT ಅಧಿಕಾರಿಗಳು ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ ಸ್ಕ್ಯಾನರ್ ಅನ್ನ ಬಳಸಬಹುದು ಅಂತ. ದ SIT ವಾಂಟ್ ಸ್ಕ್ಯಾನರ್ಸ್. ದೇ ವಿಲ್ ಅವ್ರನ್ನು ಕೂಡ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಬೇಕಾಗತ್ತೆ. ನಮ್ಗೆ SIT ಅವರು ಸರ್ಕಾರಕ್ಕೆ ಕೇಳಿದಾರಂತೆ ಸ್ಕ್ಯಾನರ್ ಬಳಸಬಹುದಾ ಅಂತ. ಸ್ಕ್ಯಾನರ್ ಬಳಸಿದ್ರೆ ಅಗಿಯೋದು ಕಡಿಮೆ ಆಗತ್ತೆ. ಆಮೇಲೆ ಸರ್ಕಾರ ಅಥವಾ DK ಶಿವಕುಮಾರ್ ಯಾಕೆ ಬೇಡ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಅಲ್ಲಿ ಭೀಮಾ ತೋರಿಸ್ತಾ ಇರೋದು ಒಂದು 100 ಹೆಣ ಅಂತಂದ್ರೆ, ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರುವಂತ ಸಾವಿರಾರು ಅನಧಿಕೃತ ಹೆಣ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಯಾರು ಊಟಾಕಿದ್ರೆ ಗೊತ್ತಿಲ್ಲ. ಬಟ್ ಸ್ಕ್ಯಾನರ್ ಬಳಸಿದ್ರೆ ಸಾವಿರಾರು ಹೆಣಗಳು, ಊತಾಕಿರೋ ಹೆಣಗಳು ಸಿಕ್ಕಾಕೊಂಡ್ಬಿಡ್ತದೆ. ಹಂಗಾಗಿ ಸರ್ಕಾರ ಈ ಟೆಕ್ನಾಲಜಿನ ಬಳಸಕ್ಕೆ ಹಿಂದೇಟು ಹೊಡಿತಾ ಇದೆ. ಸಂವೇರ್ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರಿಗೆ ಸ್ಕ್ಯಾನ್ ಮಾಡಿ ಅಂತ ಕೊಟ್ರೆ, ಭೀಮಾ ಏನ್ ತೋರ್ಸೋದು, 1000 ಭೀಮನ ಹಾಕಿದ್ರೆ ಆ ಗ್ರೌಂಡ್ ಡಿಟೆಕ್ಟಿಂಗ್ ಸ್ಕ್ಯಾನರ್. ಭೀಮಾ ತೋರ್ಸೋದ್ಕಿಂತ ಸ್ಕ್ಯಾನರ್ ತೋರ್ಸೋ ವಿಚಾರ ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಮೈಂಡ್ ಬ್ಲೋವಿಂಗ್. ಟೆಕ್ನಾಲಜಿ ಇಸ್ ವೆರಿ ವೆರಿ ಮೈಂಡ್ ಬ್ಲೋಯಿಂಗ್. ಈ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನ ಬಳಸಿದ್ರೆ ಆ ಧರ್ಮಸ್ಥಳದ ಕಾಡಿನಲ್ಲಿ ಸುತ್ತಮುತ್ತ, ಅಲ್ಲಿ ಒಂದೇ ಜಾಗ ಅಲ್ಲ, ಇಡೀ ಧರ್ಮಸ್ಥಳ ಸುತ್ತಮುತ್ತ ಡ್ರೋನ್ ಸ್ಕ್ಯಾನ್ ಮಾಡಿದ್ರೆ ನನಗನ್ಸುತ್ತೆ ಒಂದು 5-6 ಸಾವಿರ ಹೆಣಗಳು ಸಿಕ್ಕಾಕೊಳ್ತವೆ ಅಂತ ನನಗನ್ನಿಸ್ತಾ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಹಾಗಾಗಿ SIT ಅವರು ಸ್ಕ್ಯಾನರ್ ಅನ್ನ ಬಳಸಲೇಬೇಕು. ನಿಮ್ಗೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. 3 ಆಪ್ಷನ್ ಇದೆ.
ಒಂದು ಇಂಡಿಯನ್ ಡಿಫೆನ್ಸ್ ಬಳಿ ಸ್ಕ್ಯಾನರ್ಸ್ ಇದೆ, ಅವರ ಅಸಿಸ್ಟೆಂಟ್ ತಗೊಳ್ಬಹುದು. ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಅವರ ಅಸಿಸ್ಟೆಂಟ್ ತಗೊಬಹುದು. ಇಲ್ಲ ಬೇಡಪ್ಪ ಅಂದ್ರೆ ಪಕ್ಕದಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಅವ್ರು ಕೊಟ್ಬಿಟ್ರೆ ಅವ್ರು ಇರೋ ಬರೋ ಎಣಗಳ್ದೆಲ್ಲ ಮಾರ್ಕ್ ಮಾಡ್ಕೊಡ್ತಾರೆ ಎಲ್ಲೆಲ್ಲಿ ಊತಾಕವ್ರೆ ಅಂತ, ಆರಾಮಾಗಿ ಎತ್ತಬಹುದು. ಆಮೇಲೆ ಎಕ್ಸುಮೇಷನ್ಗೆ ಅದಕ್ಕೂ ಕೂಡ ಟೆಕ್ನಾಲಜಿ ಇದೆ, ಮಿಷನ್ ಇದೆಯಂತೆ, ಅದೊಂದು 1-2 ಕೋಟಿ ಆಗ್ಬೋದು. ಅದು ತಗೊಂಬಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಎಲ್ಲಿದೆ ಅದನ್ನೇ ನಿಮ್ಗೆ ಎತ್ಕೊಡೋಂತ ಮಿಷನ್ಸ್ ಇದೆ. ಅದ್ಯಾವುದೋ JCB ಪೋಕ್ಲೇನ್ ತಗೊಂಬಂದು ಇರೋ ಬರೋ ಆ ಜಾಗನೆಲ್ಲ ಅಗದು ಹಾಳು ಮಾಡಾಕ್ತೀರಾ. ದಯಮಾಡಿ ಟೆಕ್ನಾಲಜಿಯನ್ನ ಬಳಸಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಸಿಸ್ಟೆಂಟ್ ತಗೊಳ್ಬಹುದು ತಾವು, ಆರ್ಕಾಲಜಿ ಆಫ್ ಇಂಡಿಯಾ. ಆಮೇಲೆ SIT ಅವರು ಸರ್ಕಾರಕ್ಕೆ ಸ್ಕ್ಯಾನರ್ ಬಳಸ್ತೀವಿ ಅಂತ ಕೇಳಿದ್ರೆ SIT ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತಾ ಇದೆಯಂತೆ. ಅದು DK ಶಿವಕುಮಾರ್ ಬೇಡ ಅಂತ. ಯಾಕ್ರಿ DK ಶಿವಕುಮಾರ್ ಸ್ಕ್ಯಾನರ್ ಬಳಕೆ ಯಾಕ್ರಿ ಮಾಡಬಾರ್ದು? ಏನ್ರೇ ಕೊಲೆಗಾರರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ, ಕೇಳ್ತಾ ಇದೀವಿ, ಹೇಳಿ. ನಟ್ಟು ಬಲ್ಟು ಜಗದೀಶ್ ಟೈಟ್ ಮಾಡ್ತೀವಿ ಅಂತೇನು ಹೇಳಕ್ ಹೋಗ್ಬಿಡಿ. ನಮ್ ನಟ್ಟು ಬಲ್ಟ್ ಆಲ್ರೆಡಿ ಟೈಟ್ ಆಗಿದೆ, ನಾವೇ ಟೈಟ್ ಮಾಡ್ಕೊಂಡ್ಬಿಟ್ಟಿದೀವಿ. ನಿಮ್ ಗಂಡ ಅವೆಲ್ಲ ಕೊಡೋದೇ ಇಲ್ಲ. ಬಟ್ ಇವಾಗ ಸಮಸ್ಯೆ ಏನು ಅಂತಂದ್ರೆ ನಮ್ಗೆ ವಿ ವಾಂಟ್ ದ ಸ್ಕ್ಯಾನರ್ಸ್ ಟು ಬಿ ಯೂಸ್ಡ್ ಇನ್ ದಿಸ್ ಎಸ್ಕ್ಯುಮೇಷನ್. ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ನಿನ್ನೆ ಒಬ್ಬೊಬ್ಬೊಬ್ಬರೇ ಹೊಸಬರು ಕಂಪ್ಲೇಂಟ್ ಬರ್ತಾ ಇದ್ದಾರೆ. ದಯಮಾಡಿ SIT ಅವರು ಸ್ಕ್ಯಾನರ್ನ ಬಳಸಬೇಕು ಅಂತ ಕೇಳ್ಕೊಳ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಸ್ಕ್ಯಾನರ್ ಫೋಟೋಗಳೆಲ್ಲ ಹಾಕಿದ್ದೀನಿ. ತಾವು ವ್ಯೂವರ್ಸ್ ಹೇಳ್ಬೇಕು, ಸ್ಕ್ಯಾನರ್ ಬಳಸಬೇಕಾ ಬೇಡವಾ? ಸ್ಕ್ಯಾನರ್ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಸ್ಕ್ಯಾನರ್ ಬಳಸಬೇಕಾ ಬೇಡ? ನೀವೇ ಹೇಳಿ. ಸ್ಕ್ಯಾನರ್ ಬಳಸಬೇಕಾ ಬೇಡ? ನೀವೇ ಹೇಳಿ. ಸ್ಕ್ಯಾನರ್ ಬಳಸಿದ್ರೆ 100% ರಿಸಲ್ಟ್ ಸಿಗುತ್ತೆ. ಆಮೇಲೆ ಭೀಮನ್ ಗೊತ್ತಿಲ್ಲದ್ರೆ ಹೆಣಗಳು ಕೂಡ ಸಿಗುತ್ತೆ. ಭೀಮನ್ ಗೊತ್ತಿಲ್ಲದ್ರೆ ಹೆಣಗಳು ಕೂಡ ಅಲ್ಲಿ ಸಿಗುತ್ತೆ ನಮ್ಗೆ. ಹಾಗಾಗಿ 100% ಸರ್, 100% ಟೆಕ್ನಾಲಜಿ ಬಳಸಬೇಕು ಸರ್. ಟೆಕ್ನಾಲಜಿ ಇರೋದೇ ಬಳಸೋಕ್ಕೋಸ್ಕರ. ಟೆಕ್ನಾಲಜಿ ಯಾಕೆ ಬಳಸಬೇಕು? ಸ್ಕ್ಯಾನರ್, ಗ್ರೌಂಡ್ ಸ್ಕ್ಯಾನರ್ ಅನ್ನ SIT ಅವರು ಬಳಸಲೇಬೇಕು. ದಯಮಾಡಿ ಬಳಸಿ. DK ಶಿವಕುಮಾರ್ ಅಡ್ಡ ಬರಕ್ ಹೋಗ್ಬೇಡಿ, ಅವ್ರು ಸ್ಕ್ಯಾನರ್ ಬಳಸಲಿ. ಯಾಕೆ ಸ್ವಾಮಿ ಅಡ್ಡ ಬರ್ತೀರಂತೆ ನೀವು? ಯಾಕೆ, ಏನಾಗಿದೆ? ನೀವ್ ಯಾಕೆ ಅಡ್ಡ ಬರ್ತಾ ಇದ್ದೀರಾ? ಆಶೀರ್ವಾದ ಪಡ್ಕೊಂಡಿದ್ದೀರಂತನಾ ದಣಿಯೋಗ್ಲ ಹತ್ರ? ಆಶೀರ್ವಾದ ಸೈಡ್ಗಿರ್ಲಿ, ಸದ್ಯಕ್ಕೆ ಸ್ಕ್ಯಾನರ್ ಬಳಸಲಿ. ಓಕೆ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್. ಸ್ಕ್ಯಾನರ್ ಬಳಸಬೇಕಾ ಗ್ರೌಂಡ್ಗೆ? ಸ್ಕ್ಯಾನರ್ ಬಳಸಿದ್ರೆ ಇವ್ರನ್ನ ಕೇಳೋ ಅಂತ ಅವಶ್ಯಕತೆನೇ ಇಲ್ಲ. ಭೀಮಾ ತೋರಿಸದೇ ಇರೋದು ಸಿಕ್ಕಾಕೊಂಡ್ಬಿಡ್ತದೆ. ಓಕೆ. ಆಮೇಲೆ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ಸಮನ್ಸ್ ಮಾಡಬೇಕು, ಫಾರೆಸ್ಟ್ ಅಫಿಷಿಯಲ್ನ ಸಮನ್ಸ್ ಮಾಡಬೇಕು, ಪಂಚಾಯತಿ ಅವ್ರನ್ನ ಸಮನ್ಸ್ ಮಾಡಬೇಕು. 3 ಅವ್ರನ್ನ ಸಮನ್ಸ್ ಮಾಡಿ SIT ತನಿಖೆ ಮಾಡಬೇಕು. ಫಾರೆಸ್ಟ್ ಅವ್ರು ಹೆಂಗ್ ಉಣ್ಸಿದ್ರು ಈ ಅನಧಿಕೃತ ಹೆಣಗಳನ್ನ? ಹೆಂಗ್ ಉಣ್ಸಿದ್ರು ಫಾರೆಸ್ಟ್ ಅವರು? ಪಂಚಾಯತಿ ಅವರು ಹೆಂಗ್ ಕಣ್ಮುಚ್ಕೊಂಡು ಸುಮ್ಮನೆ ಇದ್ರು ಹೆಣ ಉಣ್ಬೇಕಾರೆ?